ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ಜೈ ಜವಾನ್. ನಿಲ್ರಿ, ಯಾಕಡೆ ಬಂದ್ ಮಾಡ್ರಿ ಪೊಲೀಸರ ಸಾಹೇಬ್ರ, ಯಾಕಡೆ ಗಾಡಿ ಬಂದ್ ಮಾಡ್ರಲ್ಲ. ಈಗ ನಾವ ಬಂದ್ ಮಾಡ್ಬೇಕನ? ಅಲ್ಲ, ನಾವ ಗಾಡಿ ಬಂದ್ ಮಾಡ್ಬೇಕು, ನೀವು ಬಂದ್ ಮಾಡಿಸ್ತೀರ ಅಲ್ರಿ. ಹೋರಾಟ ಮಾಡ್ಬೇಕು ನೀವೇನು, ನಿಮಗೆ ಗೊತ್ತಿದಿಲ್ರಿ. ಅಲ್ಲಿ ಬಂದ್ ಮಾಡಿಸಿದ್ರೆ ನಾವು ಗಾಡಿ ಬಂದ್ ಮಾಡೋದು ಅವ್ರಲ್ಲ. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಮತ್ತು ಹಾಗೂ ಹಸಿರು ಸೇನೆ ಇವತ್ತು ನಾವು ಸುಮಾರು ಬರಗಾಲ ಮತ್ತು ಅತಿವೃಷ್ಟಿಯಿಂದ ಕೂಡ ರೈತರ ಕಂಗಾಲಾಗಲು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರು ಕೂಡ ಸರಿಯಾಗಿ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಬರಗಾಲ ಪರಿಹಾರ 25% ರೈತರು ಕೂಡ ಮುಟ್ಟಿಲ್ಲ. 20 ವರ್ಷದ ಗೌರ್ಮೆಂಟ್ APMC ಕೂಡ ಅಲ್ಲಿ ಪ್ರೈವೇಟ್ APMC ನಮ್ಮ ಮಠದ ಮಠದ ಒಂದು ಜಾಗ ಐತಿ. ಆ ಜಾಗವನ್ನು ಅದೇನಾಗಬೇಕಪ್ಪ ಅಂದ್ರೆ ವರ್ಷಕ್ಕ ಮಿನಿಮಮ್ ಆ ಪ್ರೈವೇಟ್ APMC 10 ಕೋಟಿ ರೂಪಾಯಿ ಇರ್ತಕ್ಕಂಥ ವ್ಯಾಪಾರಸ್ಥರ ಮತ್ತು ಇರ್ತಕ್ಕಂಥ ಯಾರು ಏಜೆಂಟ್ ಇದ್ದಾರೋ ಅವ್ರಿಗೆ 10 ಕೋಟಿ ರೂಪಾಯಿ ಭ್ರಷ್ಟಾಚಾರಕ್ಕೆ ಕೊಡುತ್ತಾರೆ. 10 ಕೋಟಿ ರೂಪಾಯಿ 20 ವರ್ಷದಿಂದ ನಿರಂತರವಾಗಿ ಅಲ್ಲಿರ್ತಕ್ಕಂಥ ರೈತರನ್ನ ಲೂಟಿ ಮಾಡ್ತಕ್ಕಂಥದ್ದಾಗತ್ತೈತಿ. ಲೂಟಿ ಮಾಡುವಂತಾಗತ್ತೈತಿ. ಆ ಲೂಟಿಯನ್ನ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸುಮಾರು ದಿನದಿಂದ ಹೋಗಿ ಭೇಟಿಯಾಗಿ ತಕ್ಷಣ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗೈತಿ. ಏಜೆಂಟ್ ಅವಧಿಯಿಂದ ಗೌರ್ಮೆಂಟ್ APMC ನಮ್ಮ ದಿನನಿತ್ಯ ಅವರೇ 1 ಲಕ್ಷ ರೂಪಾಯಿ ರೈತರು ಸುಲಿಗೆ ಮಾಡ್ತಕ್ಕಂಥದ್ರಲ್ಲಿ ದಿನನಿತ್ಯ ಲೂಟಿ ಮಾಡ್ತಕ್ಕಂಥದ್ದು ಏಜೆಂಟ್ರ ಅವರೇ ಪ್ರಾರಂಭ ಆಗೈತಿ. ಅದನ್ನ ಸುಮಾರು 20 ವರ್ಷದಿಂದ ನಾವು ಒಂದು ಸ್ವಾಮಿಗಳು ಮಠ ಹಾಕಿ ಮಠದ ಜಾಗ ಐತಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕೊಟ್ಟರು. ಇವತ್ತ ಎಲ್ಲರೂ ಕೂಡ ತೀರ್ಮಾನ ಮಾಡಕ್ ಬಂದಾರ. ಏನಂತಂದ್ರೆ ಮಠ ಕೂಡ ನಾವು ಬಹಳ ಗೌರವಿಸ್ತೀವಿ. ಯಾಕಂದ್ರೆ ಸ್ವಾಮಿಗಳಂತಂದ್ರ ನಮ್ಮ ಈ ದೇಶದಾಗ ಒಂದು ಸಂಸ್ಕಾರನ ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ನಮಗೆ ಅನ್ಯಾಯ ಆಗತ್ತಂದ್ರೆ ಇವತ್ತ ಮಠವನ್ನು ನಾವಲ್ಲಿ ಬಿಟ್ಟ ಗೌರ್ಮೆಂಟ್ APMC ಆಗಲೇಬೇಕು ಅನ್ನುವಂಥದ್ದನ್ನ ಇವತ್ತು ಜಿಲ್ಲಾಧಿಕಾರಿಗೆ, ನಮ್ಮ ಜಿಲ್ಲೆ SP ಅವರಿಗೆ, ಜಿಲ್ಲಾ ಉಸ್ತುವಾರಿ ಅವರಿಗೆ, ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡೋಕ್ಕಾಗಿ ಸುಮಾರು ಸಾವಿರಾರು ಸಂಖ್ಯೆಯ ರೈತರು ಇವತ್ತು ಭಾಗವಹಿಸ್ತಾರೆ. ಕಾರಣ ಇವತ್ತು ಜಿಲ್ಲಾಧಿಕಾರಿ ಅವರ ಇದನ್ನ ಬಹಳ ಗಂಭೀರವಾಗಿ, ಯಾಕಂತಂದ್ರೆ ಪ್ರೈವೇಟ್ APMC ಅದು ಕೂಡ ಲೈಸೆನ್ಸ್ ಇಲ್ಲ. ಅದು ಹಂಗ ಅಲ್ಮಸ್ ಪಂಚಾಂಗ ಇವತ್ತು ಸ್ವಾಮಿಗಳ ಜಾಗೃತಿ ಅಂತೇಳಿ ಅದು ನಡೆಸೋದವರು. ಅಲ್ಲಿ ನಾವೆಲ್ಲ ಸ್ವತಃ ಹೋಗಿ ನಾವೆಲ್ಲ ಅಲ್ಲಿ ಅವನ್ನ ಪರೀಕ್ಷೆ ಮಾಡಿ ಸಂದರ್ಭದಾಗ ಸುಮಾರು ಕಡಿಮೆ ಅಂತಂದ್ರೆ ವರ್ಷಕ್ಕೆ 10 ಕೋಟಿ ರೂಪಾಯಿ ಭ್ರಷ್ಟಾಚಾರಕ್ಕೆ ಮಾಡ್ತಾರೆ. ಯಾವುದೇ ರೀತಿ ಆ ಪ್ರೈವೇಟ್ APMC ಒಳಗ ಏನೂ ಕೂಡ ರೈತರಿಗೆ ಸವಲತ್ತಿಲ್ಲ. ಅಲ್ಲಿ
ಬರೇ ಪಾಪ ಗಬ್ಬರ ನೀರ ಕೊಳಚಿ ಒಳಗಡೆ ಕಾಯಿಪಲ್ಲೆ ಇಟ್ಟು ಮಾರ್ತಕ್ಕಂಥ ವ್ಯವಸ್ಥೆ ಕೂಡ ಅದೇ ಆಗಿದೆ. ಅಲ್ಲಿ ಗೌರ್ಮೆಂಟ್ APMC ಒಳಗ ಎಲ್ಲಾ ತರ ಇವತ್ತು ಶಿಫ್ಟ್ ಮಾಡಿ ಅನುಕೂಲ ಮಾಡ್ತಕ್ಕಂಥದ್ದು ಸಾಕಷ್ಟಲ್ಲಿ ಅಧಿಕಾರಿಗಳು ಏನು ಅನ್ಯಾಯ ಆಗ್ತೈತಿ ಅಧಿಕಾರಿಗಳಿಗೆ ಹೇಳ್ಬೋದು ನಾವು ಹಿಂಗಾಗತೈತಿ ಇದನ್ನ ತಕ್ಷಣ ತಾವು ಸುಧಾರಣೆ ಮಾಡಬಹುದು. ಈ ಪ್ರೈವೇಟ್ APMC ಒಳಗೆ ಏನ್ ಹೇಳಾರ ಅಲ್ಲಿ ಏನು ಏಜೆಂಟ್ ಹೇಳ್ಬೇಕು ಅವ್ನು ಬಿಡೇ ಮುಗಿದಾರಕ್ಕ ಅವ್ನು ಸ್ವಲ್ಪ ಅದೇನ್ ನೋಡಪ್ಪ ಮಾಡ್ರಿ ಅನ್ನೋ ಲೆಕ್ಕ ಕೇಳ್ಬಿಡ್ತಾನು. ಹಿಂಗಾಗಿ ದೊಡ್ಡ ಪ್ರಮಾಣದಾಗ ಇರ್ತಕ್ಕಂಥ ರೈತ ಕುಟುಂಬಗಳ ಇವತ್ತ ಯಾಕಂದ್ರ ಕಾಯಿಪಲ್ಲೆ ಬೆಳಿಬೇಕಪ್ಪ ಅಂತಂದ್ರ ನಾವು ಕೆಸರ ಮಳಿ ಯಾವುದೋ ಕಷ್ಟ ಅನ್ನೋದ ಬೆಳಿಗ್ಗೆ 4 ಗಂಟೆಗೆ ರಾತ್ರಿ ಸಂಚಾರ ಮಟ್ಟ ಕಾಯಿಪಲ್ಲೆ ಹಾರದ ನಾವೆಲ್ಲ ಹಾಳಾಗಿ ಸೇರಿದ್ರು ಕೂಡ ಇವತ್ತ ಕಷ್ಟ ಆಗ್ತಕ್ಕಂಥ ರೈತ ಕುಟುಂಬಗಳು ಅವರೆಲ್ಲ ಇವತ್ತ ಸುಮಾರು ನಾವು ಬಾಜಿ ಮಾರ್ಕೆಟ್ಗಳಲ್ಲಿ ಒಂದು 1.5 ತಿಂಗಳು ಹೋರಾಟ ಮಾಡಿದ್ದು. ಅವಾಗಿಂದ್ರ ಜಕಾತಿ ಕುಡ್ದ ನಾವೆಲ್ಲ ಕೂಡ ಬಂದ್ ಮಾಡಿದ್ವು. ಇಲ್ಲಿವರೆಗೆ 50 ಲಕ್ಷ ರೂಪಾಯಿ ರೈತರಿಗೆ ಉಳಿದ್ರಿ 50 ಲಕ್ಷ ರೂಪಾಯಿ ಎಲ್ಲ ಕೂಡ ಹಗರಣ ನಡೆದ್ರು. ನಾವು ಅಲ್ಲಿ ಹೋಗಿ ಅಧಿಕಾರಿ ಆಗಲಿ ಇರ್ತಕ್ಕಂಥ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಕ್ರಮ ತಗೊಂಡಿಲ್ಲ. ಕಾರಣಕ್ಕಾಗಿ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಜಿಲ್ಲಾಧಿಕಾರಿಗೆ ಆ ಪ್ರೈವೇಟ್ APMCಯನ್ನ ತಕ್ಷಣ ಬಂದ್ ಮಾಡಿ ಇವತ್ತ ನಮ್ಮ ಗೌರ್ಮೆಂಟ್ APMCಗೆ ತಕ್ಷಣ ಆ ಎಲ್ಲ ವ್ಯಾಪಾರಸ್ಥರಿರ್ಬೋದು ಅದೇನ ಅಲ್ಲಿ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳ ಗೌರ್ಮೆಂಟ್ APMC ನಡಿಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಕೇಶ್ವರ ಭಾಗದ ಸಾವಿರಾರು ಸಂಖ್ಯೆಯೊಳಗೆ ಇವತ್ತಿಲ್ಲಿ ರೈತರು ಭಾಗವಹಿಸ್ಯಾರು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾರ, ಅನಾಹುತ ಸಂಕಷ್ಟದಾಗದಾರ. ಬರಗಾಲ ಮತ್ತು ಅತಿವೃಷ್ಟಿಯಿಂದ ಇವತ್ತ ಇವರ ವಿರೋಧ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ ಇವ್ರಿಗೆ ಯಾವುದೂ ಚಿಂತಿಲ್ಲ. ಇವರ ಪಾದಯಾತ್ರೆಯನ್ನ ರೈತರೆಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದವು. ಇವ್ರ ಪಾದಯಾತ್ರೆ ಆ ಹಗರಣ ಈ ಹಗರಣ ಅಂತೇಳಿ ಟೈಮ್ ಪಾಸ್ ಮಾಡಿ ಇವತ್ತು ರೈತರನ್ನ ಆತ್ಮಹತ್ಯೆ ಅರ್ಧ ಗಂಟೆಗೆ ದೇಶದಾಗ ಆತ್ಮಹತ್ಯೆ ಮಾಡ್ಕೋತಾನು. ಇವ್ರು ಮಜಾ ಮಾಡ್ಕೋತ ಹೋಗ್ತಕ್ಕಂಥ ಇವರು 224 ಮಂದಿ ಶಾಸಕರ 500 ಮಂದಿ ಸಂಸದರ ನಮ್ಮ ರೈತ ಕುಟುಂಬಗಳನ್ನ ಬೀದಿಗೆ ತರತಾರು. ಇಂಥ ರಗಡ ಅನ್ಯಾಯ ಆಗತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನಾವೆಲ್ಲ ಇವ್ರನ್ನ ಶಾಸಕರು ಮಾಡಿ ಕಳಿಸಿದ್ವು. ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕೆ ಗಂಭೀರವಾಗಿ ಗಮನ ಹರಿಸಬೇಕು. ಅವರು ಕೂಡ ಬಂದ ಜಿಲ್ಲಾಧಿಕಾರಿ ಜಿಲ್ಲೆ SP ಅವರ ಮತ್ತು ಜಿಲ್ಲಾ ಉಸ್ತುವಾರಿ ಅವರ ಬಂದ ಸ್ವತಃ ಬಂದ ಆ ಪ್ರೈವೇಟ್ APMCಯನ್ನು ಬಂದ್ ಮಾಡಿ ಗೌರ್ಮೆಂಟ್ APMC ಒಳಗ ನಮ್ದು ಎಲ್ಲ ಕಾಯಿಪಲ್ಲೆ ವ್ಯಾಪಾರಸ್ಥರ ರೈತರ ಚಟುವಟಿಕೆಗಳನ್ನ ನಡೆಸಲೇಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಕ್ ಬಂದು ದಯವಿಟ್ಟು ತಾವು ಅದಕ್ಕೆ ಗಮನ ಹರಿಸಬೇಕು. ಗಮನ ಹರಿಸದೆ ಹೋದ್ರ ಅಲ್ಲೇ ರಾಷ್ಟ್ರೀಯ ಹೆದ್ದಾರಿ ಐತಿ, ಆ ಹೆದ್ದಾರಿಯನ್ನು ಬಂದ್ ಮಾಡಿದಪ್ಪ ಅಂತಂದ್ರ ಅದನ್ನ ಶಿಫ್ಟ್ ಮಾಡುವವರಿಗೆ ಹೋರಾಟ ಮಾಡ್ಬೇಕಾಗತ್ತೆ ಅಂತೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಒಬ್ಬರ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್